ಶಂಕರಪ್ಪ ಅಂತ ಒಬ್ಬ ವಕೀಲರಿದ್ದಾರೆ, ಹಿರಿಯ ವಕೀಲರು. ತುಂಬ ಸಲ ನಮ್ಮ ಪ್ಯಾನಲ್ ಡಿಸ್ಕಷನ್ಗೆಲ್ಲ ಬರ್ತಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಬಿಡುಗಡೆ ಸಮಾರಂಭ ಇತ್ತು. ಸಮಾರಂಭದ ಮುಖ್ಯ ಅತಿಥಿ ಮಾನ್ಯ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ವೀರಪ್ಪ. ಅವರು ತಮ್ಮ ಭಾಷಣದಲ್ಲಿ ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ ಇದೆ ಅಂತಂದ್ರು. ಕಳವಳಕಾರಿಯಾದ ವಿಷಯವನ್ನು ಹೇಳಿದ್ರು. ಕೇರಳದಲ್ಲಿ 10% ಅಷ್ಟೇ ಭ್ರಷ್ಟಾಚಾರ ಇರೋದು, ಕರ್ನಾಟಕದಲ್ಲಿ 63% ಇದೆ. ಭ್ರಷ್ಟಾಚಾರ ಪಟ್ಟಿಯಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಉಪಲೋಕಾಯುಕ್ತ ಆದ ಮೇಲೆ ಕಣ್ಣಾರೆ ನೋಡುವ ಅವಕಾಶ ಸಿಕ್ಕಿದೆ ಅಂದ್ರು. ಭವಿಷ್ಯದ ಅಪಾಯಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ರು. ರಾಜ್ಯ ಹೈಕೋರ್ಟ್ನ ವಕೀಲರ ಸಭಾಂಗಣದಲ್ಲಿ ಇದು. ಉಪಲೋಕಾಯುಕ್ತರ ಈ ಭಾಷಣ ವಿಪಕ್ಷಗಳ ಕೈಗೆ ಅಸ್ತ್ರ ಸಿಕ್ಕಂಗಾಯ್ತು. ಒಂದ್ಸಲ ಕೇಳಿಸ್ಕೊಳ್ಳಿ ಅವ್ರು ಏನ್ ಮಾತಾಡಿದ್ರು ಅಂತ. How to prevent this corruption, where to stop to corruption. ಇದಾಗದೇ ಇದ್ದರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ನಾವು ಏನು ಕೊಡೋದು ಅಂದರೆ ಬಿಗ್ ಜೀರೋ. ನಾವೆಲ್ಲ ಜಡ್ಜಿಗಳಾಗಿ, ನೀವೆಲ್ಲ ಲಾಯರ್ಗಳಾಗಿ, ದೊಡ್ಡವ್ರ ಮುಂದೆ ಹಿಂದೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಏನು ಕೊಟ್ಟಿದ್ದು ಅಂದರೆ, ಮೇಡಮ್ ವಿ ಆರ್ 196 ಅಬೌಟ್ 180 ಕಂಟ್ರೀಸ್, ಅವರ್ ಈಸ್ 196 ಕಂಟ್ರಿ ಕರಪ್ಷನ್. ಕರ್ನಾಟಕ ಈಸ್ 5th country in corruption, 5th state in corruption. Kerala least 10%, Karnataka 63%. This is actually a dangerous trend in every field, wherever you go. % ಭ್ರಷ್ಟಾಚಾರ ಇರುವ ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಅಂದ್ರೆ ಮೊದಲ 4 ಸ್ಥಾನಗಳಲ್ಲಿರುವ ರಾಜ್ಯಗಳಲ್ಲಿ ಎಷ್ಟು ಪ್ರಮಾಣದಲ್ಲಿರಬಹುದು ಅಂತ ಪ್ರಶ್ನೆ ನಮಗೆ ಬರ್ತಾ ಇರೋದು. ಎನಿವೇಸ್, ಉಪಲೋಕಾಯುಕ್ತರ ಈ ಭಾಷಣ ವಿಪಕ್ಷಗಳ ಕೈಗೆ ಅಸ್ತ್ರ ಸಿಕ್ಕಂಗೆ ಸಿಕ್ತು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ರು. ಇಂಥ ಕರಪ್ಟ್ ಸರ್ಕಾರ ತೊಲಗಬೇಕು ಅಂತ. ಕರ್ನಾಟಕ ಲೇಟೆಸ್ಟ್ ಟ್ರೆಂಡ್ 63% ಲೇಟೆಸ್ಟ್ ಟ್ರೆಂಡ್. ಎಲ್ಲನ ಹೋಗಿ ಯಾವ ಇಲಾಖೆನ ಹೋಗಿ ಇಷ್ಟು ಕೊಡಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ಫಿಕ್ಸ್ ಮಾಡಿರೋ ರೇಟು, ಡಿಕೆ ಮತ್ತು ಸಿದ್ದರಾಮಯ್ಯ ಫಿಕ್ಸ್ ಮಾಡಿರೋ ರೇಟು ಇವತ್ತು ಲೋಕಾಯುಕ್ತರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಅರ್ಥ ಮಾಡ್ಕೊಬೇಕು, ಇಂಥ ಕರಪ್ಟ್ ಸರ್ಕಾರ ತೊಲಗುವಂತ ಮನಸ್ಥಿತಿ ಏನು ಜನ ತೀರ್ಮಾನ ಮಾಡಿ ಇವರಿಗೆ ಚೀಮಾರಿ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವಾಗ ವಿಪಕ್ಷಗಳು ಇದರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ವೋ ಮುಖ್ಯಮಂತ್ರಿಗಳ ತಿರುಗೇಟ್ ಕೊಟ್ಟರು ಉದ್ದ ಟ್ವೀಟ್ ಮೂಲಕ. ತುಂಬಾ ದೊಡ್ಡದಿದೆ ಟ್ವೀಟ್. ಅವ್ರು ಹೇಳಿದ್ದು ನವೆಂಬರ್ 2019 ಟ್ರಾನ್ಸ್ಪರೆನ್ಸಿ ಇಂಡಿಯಾ ಇಂಟರ್ನ್ಯಾಷನಲ್ನವರು ಕೊಟ್ಟ, ಅವರು ರಿಲೀಸ್ ಮಾಡಿದ ಸರ್ವೆ, ಅದು 63% ಭ್ರಷ್ಟಾಚಾರದ್ದು. ಆಗ ಇದ್ದದ್ದು ಬಿಜೆಪಿ ಸರ್ಕಾರ. ತಮ್ಮ ಪಾಪದ ಗಂಟನ್ನು ನಮ್ಮ ತಲೆ ಕಟ್ಟಕ್ಕೆ ಹೊರಟಿದಾರವರು ಅಂತ. ಆ ಟ್ವೀಟ್ನ ಕೊನೆಯಲ್ಲಿ ಹೇಳ್ತಾರೆ ಆರ್ ಅಶೋಕ್ ಅವರೇ, ನೀವು ಮಾಡಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು 2.5 ವರ್ಷದಲ್ಲಿ ಸ್ವಚ್ಛ ಮಾಡುವುದು ಅಸಾಧ್ಯ. ಸ್ವಲ್ಪ ಸಮಯ ಕೊಡಿ, ಎಲ್ಲವನ್ನೂ ಸರಿಪಡಿಸುತ್ತೇವೆ ಅಂತ. ಈ ಹೇಳಿಕೆ, ಉಪಲೋಕಾಯುಕ್ತರ ಭಾಷಣ ಇತಿ ಮಿತಿ ಇಲ್ಲದ ರಾಜಕೀಯ ಚರ್ಚೆಗಳಿಗೆ ಕಾರಣವಾದ ನಂತರ ಉಪಲೋಕಾಯುಕ್ತರೇ ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಡಬೇಕಾಯಿತು.
ಕ್ವಿಕ್ಕಾಗಿ ಕೇಳಿಸ್ಕೊಳ್ಳಿ ಒಂದ್ಸಲ. ಇದು ನಾನು ಯಾವ ಸರ್ಕಾರವೂ ಗಮನ ಇಟ್ಕೊಂಡು ಹೇಳಿಲ್ಲ. ನಮ್ಮ ರಾಜ್ಯ 5ನೇ ಸ್ಥಾನಕ್ಕೆ ಸೋರ್ಸು ಇಂಡಿಯಾ ಕರಪ್ಷನ್ ಸರ್ವೆ 2019 ರಿಪೋರ್ಟು. ಎಲ್ಲ ಸ್ಟೇಟ್ಗಳದ್ದು ಯಾವ್ಯಾವ ಸ್ಟೇಟ್ ಹೈಯೆಸ್ಟು ರಾಜಸ್ಥಾನ ಇದೆ, ಲೋಯೆಸ್ಟು ಕೇರಳ ಇದೆ, ನಮ್ಮದು ಮತ್ತು ಪಂಜಾಬ್ 63% ಅಂತ ನಾನು ಈ ಕಾಂಟ್ಯಾಕ್ಟ್ ಹೇಳಿದ್ದು. ನಾನು ಯಾವ ಸರ್ಕಾರದಕ್ಕೂ ಹೇಳಿಲ್ಲ, ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ದೀನಿ ನಾನು. 2019 ಅದು ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ಸ್, ಅವರೇ ಸ್ವಂತ ಒಪ್ಕೊಂಡ್ರು. ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಇದು 2019 ರಿಪೋರ್ಟ್. 24 ರಿಪೋರ್ಟು ಇದು ಇಂಡಿಯಾಗೆ ಹೇಳಿರೋದು. ನಾನು ಹೇಳಿದ್ದು ನಮ್ಮ ದೇಶ ನಮ್ಮ ರಾಜ್ಯ ಅಂತ. ಐ ಹ್ಯಾವ್ ನಾಟ್ ರಿಪೋರ್ಟ್ ಟು ಎನಿ ಗೌರ್ಮೆಂಟ್. ಇದು ನಾಟ್ ಮೈ ಸ್ಟೇಟ್ಮೆಂಟ್, ನಾಟ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್. ನನ್ನ ಇದನ್ನು ನೀವು ಸ್ಪೀಚ್ ತೆಗೆದು ನೋಡಿಕೊಂಡ್ರೆ ಎಲ್ಲೂ ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿದ್ದೀನಿ. 63% ಅವರವರು ಸ್ವಂತಕ್ಕೋಸ್ಕರ ಅವರವ್ರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ನೋವಾಗಿದೆ ನನಗೆ. ಬೃಹದಾಕಾರ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.